ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಗೃಹಲಕ್ಷ್ಮಿ ಯೋಜನೆಯ ಹಣ 19ನೇ ಕಂತಿನ ಹಣದ ಮಾಹಿತಿಗೆ ಅಪ್ಡೇಟ್ಗೆ ಸುಸ್ವಾಗತ. ಕಂಪ್ಲೀಟಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ಸಾಕಷ್ಟು ಮಂದಿ ಗೃಹಿಣಿಯರಿಗೆ ಆಲ್ರೆಡಿ 18ನೇ ಕಂತಿನವರು ಕೂಡ 95% ಎಲ್ಲ ಜನಗಳಿಗೆ ಕೂಡ ಏನಪ್ಪ ಅಂದರೆ ಹಣ ಜಮಾ ಆಗಿದೆ. ಬಟ್ ಇನ್ನೊಂದು 5% ಜನಗಳಿಗೆ ಇನ್ನೂ 18ನೇ ಕಂತಿನ ಹಣ ಜಮಾ ಆಗಿಲ್ಲ. ಈಗ 19ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ? ಆಲ್ರೆಡಿ ಫೆಬ್ರವರಿ ವರೆಗೂ ಕೂಡ ಎಲ್ಲ ಜನಗಳಿಗೆ ಕೂಡ ಜಮಾ ಆಗಿದೆ. 19ನೇ ಕಂತಿನ ಹಣ ಜಮಾ ಆಗುತ್ತೋ ಏನಂತ ಹೇಳಿದರು. ಆಲ್ರೆಡಿ ಈಗ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಕೂಡ ಏನಪ್ಪ ಅಂದರೆ ಈಗ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಒಂದು ಹೊಸ ಅಪ್ಡೇಟು, ಅದನ್ನು ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಈಗ 19ನೇ ಕಂತಿನ ಹಣ ಏನಿದೆ ಅಲ್ಲ, ಅದನ್ನು ಮೂರು ಕಂತುಗಳಾಗಿ ಡಿವೈಡ್ ಮಾಡ್ತಾಯಿದ್ದಾರೆ. 3 ಬ್ಯಾಚ್ ಅಂದರೆ ಟೋಟಲಿ 1.2 ಕೋಟಿ ಗೃಹಿಣಿಯರಿಗೆ ಏನಪ್ಪ ಅಂದರೆ ಈಗ 19ನೇ ಕಂತಿನ ಹಣ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವಂಥ ಯೋಜನೆಯನ್ನು ಡಿವೈಡ್ ಮಾಡ್ತಾಯಿದ್ದಾರೆ ಬ್ಯಾಚ್ ವೈಸ್. ಯಾಕಂದರೆ ಎಟ್ ಎ ಟೈಮ್ ಕೊಡಲಿಕ್ಕೆ ಕೂಡ ಸರ್ಕಾರಕ್ಕೆ ಕಷ್ಟ ಆಗ್ತಾಯಿದೆ. ಹಾಗಾಗಿ 40 ಲಕ್ಷ ಫಸ್ಟ್ ಬ್ಯಾಚ್ನಲ್ಲಿ, 40 ಲಕ್ಷ ಸೆಕೆಂಡ್ ಬ್ಯಾಚ್ನಲ್ಲಿ, 40 ಲಕ್ಷ ಗೃಹಿಣಿಯರಿಗೆ 3ನೇ ಬ್ಯಾಚ್ನಲ್ಲಿ ಹಣವನ್ನು ಕೂಡ ರಿಲೀಸ್ ಮಾಡ್ತಾಯಿದ್ದಾರೆ. ಹಾಗಾಗಿ ಕುಟುಂಬದ ಪ್ರತಿ ಮಹಿಳೆಗೆ ಕೂಡ ಏನಪ್ಪ ಅಂದರೆ 2,000 ರೂಪಾಯಿ ನೀಡುವಂಥ ಯೋಜನೆಯನ್ನು ಏನಂದರೆ ಸರ್ಕಾರ ಎಟ್ ಎ ಟೈಮ್ ಹಣ ಬಜೆಟ್ ರಿಲೀಸ್ ಮಾಡಲಿಕ್ಕೆ ತೊಂದರೆ ಆಗ್ತಾರಂತ ಬ್ಯಾಚ್ ವೈಸ್, ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್, ಥರ್ಡ್ ಬ್ಯಾಚ್ ಅಂತೇಳಿ 40 ಲಕ್ಷ ಗೃಹಿಣಿಯರಿಗೆ ಪ್ರತಿ ಕುಟುಂಬದ ಯಜಮಾನಿಗೆ ಕೂಡ ಏನಪ್ಪ ಅಂದರೆ ಹಣ ಜಮಾ ಮಾಡಲಿಕ್ಕೆ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಆಲ್ರೆಡಿ ನಾವೀಗ ಏನಂದರೆ ಬ್ಯಾಚ್ ವೈಸ್ ರಿಲೀಸ್ ಮಾಡ್ತಾರಂದ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂಥವ್ರಿಗೆ ಏನಪ್ಪ ಅಂದರೆ ಹಣನ ನಾವು ಹಂತವಾಗಿ ಕೂಡ ಬ್ಯಾಚ್ ವೈಸ್ ರಿಲೀಸ್ ಮಾಡ್ತಾರಂದ ಸ್ವಲ್ಪ ವೆಯ್ಟ್ ಮಾಡಬೇಕಂತ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ಅಲ್ಲಿ 1,200 ರೂಪಾಯಿ ಜಮಾ ಆಗಿದೆ. ಹಣ ಯಾರ್ದಾಗಿದೆ? ಹಾಗಾದರೆ ಈಗ ಏನು ದೊಡ್ಡ ಬದಲಾವಣೆ ಆಗಿದೆ ಅಂದರೆ ಈಗ 1,200 ರೂಪಾಯಿ ಏನಿದೆ ಅಲ್ಲ, ಅದು ಪೆನ್ಷನ್ ಹಣ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಜನಗಳಿಗೆ. ಏನಪ್ಪ ಅಂದರೆ ಈಗ ಫ್ರೆಂಡ್ಸ್ ಆಲ್ರೆಡಿ ಈಗ 1,200 ರೂಪಾಯಿ ಜನ ಆಲ್ರೆಡಿ ಈಗ ನಿನ್ನೆ ತಾನೇ ಜಮಾ ಕೂಡ ಆಗಿದೆ. ಆ ಪರ್ಟಿಕ್ಯುಲರು ಎಲ್ಲರಿಗೂ ರಿಲೀಸ್ ಕೂಡ ಆಗಿದೆ. ಸೊ ಅದು 1,200 ರೂಪಾಯಿ ಏನಿದೆಯಲ್ಲ, ಅದು ಪೆನ್ಷನ್ ಹಣವನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಸೊ ಅದು ಅಪ್ಡೇಟ್ ಆಗಿದೆ. ಬಟ್ ಇನ್ನೂ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಏಪ್ರಿಲ್ 2ನೇ ವಾರದಲ್ಲಿ ಕೂಡ ರಿಲೀಸ್ ಮಾಡ್ತೀವಿ ಅಂತ ಎಲ್ಲ ಕಾತರಿಂದ ಕಾಯ್ತಾಯಿದ್ರು. ಸೊ ಹಾಗಾಗಿ ಬ್ಯಾಚ್ ವೈಸ್ 40 ಲಕ್ಷ ಗೃಹಿಣಿಯರಿಗೆ ಆಲ್ರೆಡಿ ಈಗ ಫಸ್ಟ್ ಬ್ಯಾಚ್ನಲ್ಲಿ ರಿಲೀಸ್ ಆಗಿದೆ. ಸೊ ನಿಮ್ಮದು ಹಣ ಬಂದಿದೆ ಅಥವಾ ಇಲ್ಲ ಅಂತೇಳಿ ಡಿಬಿಟಿ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು. ಹಾಗೆ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ಬ್ಯಾಚ್ನಲ್ಲಿ ಕೂಡ ಅಂದರೆ 40 ಲಕ್ಷ ಜನಗಳಿಗೆ ಎಟ್ ಎ ಟೈಮ್ ಗೃಹಿಣಿಯರಿಗೆ ಎಟ್ ಎ ಟೈಮ್ ರಿಲೀಸ್ ಮಾಡಬೇಕು ಅಂತ ಕೂಡ ಅವರು ವಿಚಾರ ಮಾಡಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ 40 ಲಕ್ಷ ಟೋಟಲ್ 1.2 ಕೋಟಿ ಗೃಹಿಣಿಯರಿಗೆ ಎಟ್ ಎ ಟೈಮ್ ರಿಲೀಸ್ ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾನೆ. ಸಾಕಷ್ಟು ಮಂದಿಯವರು ಕೂಡ ವೇಟ್ ಮಾಡ್ತಾಯಿದ್ರು. ಆ ಬಗ್ಗೆ ಒಂದು ಲೈವ್ ಅಪ್ಡೇಟ್ನು ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ 2,000 ರೂಪಾಯಿ ನಾವು ಎಟ್ ಎ ಟೈಮ್ ಕೂಡ ಜಮಾ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಸರ್ವರ್ ಕೂಡ ಬ್ಯುಸಿ ಆಗುತ್ತೆ ಮತ್ತು ಅದ್ರ ಜೊತೆಗೆ ಹಣಕಾಸಿನ ತೊಂದರೆ ಆಗೋದ್ರಿಂದ ನಾನು 40 ಲಕ್ಷ ಗೃಹಿಣಿಯರಿಗೆ ಪ್ರತಿ ಬ್ಯಾಚ್ ವೈಸ್ ಡಿವೈಡ್ ಮಾಡಿ 3 ಬ್ಯಾಚ್ನಲ್ಲಿ ಏನಾದ್ರು ಹಣನ ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಯಾರು ಕೂಡ ಅದರ ಬಗ್ಗೆ ವೆರಿ ಮಾಡ್ಕೋಬೇಡಿ. ಎಟ್ ಎ ಟೈಮ್ ರಿಲೀಸ್ ಆಗಿಲ್ಲ, ನಮಗೆ ಅವ್ರಿಗೆ ಬಂದಿದೆ, ನಮಗೆ ಬಂದಿಲ್ಲ ಅಂತ ಯಾರು ಕೂಡ ಇದನ್ನು ಮಾಡ್ಕೋಬೇಡಿ ಅಂತ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಜಮಾ ಆಗಿದೆ ಅಥವಾ ಅಂತ ಇಲ್ಲ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಬಗ್ಗೆ ಅನಿಸಿಕೆಯನ್ನು ಕೂಡ ತಿಳಿಸ್ಕೊಡಿ. ಏನಂದರೆ ಸೊ ಮಾನ್ಯ ಹಣಕಾಸು ಇಲಾಖೆ ಸಚಿವರಾಗಿ ಹಾಗೂ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವರು ಕೂಡ ಇದಕ್ಕೆ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಇದೊಂದು ಬಿಗ್ ನ್ಯೂಸ್ ಅಂತ ಹೇಳ್ತಾರೆ. ನಿಮ್ಮದು ಹಣ ಬಂದಿದೆ ಅಥವಾ ಇಲ್ಲ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 19ನೇ ಕಂತಿನ ಹಣ ಆದಷ್ಟು ಬೇಗ ಎಲ್ಲರಿಗೂ ಕೂಡ ಜಮಾ ಆಗಲಿ ಅಂತ ಆಶಿಸ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಹಾಗಾಗಿ ದೊಡ್ಡ ಬದಲಾವಣೆ ಏನಪ್ಪ ಅಂದರೆ 1,200 ರೂಪಾಯಿ ಪೆನ್ಷನ್ ಅಮೌಂಟ್ ಜಮಾ ಆಗಿದೆ. ಸೊ ಇನ್ನೇನಿದ್ರು ಗೃಹಿಣಿಯರಿಗೆ 19ನೇ ಕಂತಿನ ಹಣ ಎಟ್ ಎ ಟೈಮ್ ರಿಲೀಸ್ ಕೂಡ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.